ಜನರನ್ನ ಯಾವತ್ತಕ್ಕೂ ಯಾರನ್ನು ಕೈ ಬಿಟ್ಟಿಲ್ಲ. ಭೂಮಿ ಮೇಲೆ ನಮ್ಮನ್ನು ನಡೆಸುವವರು ಅಥವಾ ನಾವು ನಿರೀಕ್ಷೆ ಇಟ್ಟು ನಮ್ಮನ್ನು ನಡೆಸ್ತಾರೆ, ನಮಗೆ ಸಹಾಯ ಮಾಡ್ತಾರೆ, ನಮ್ಮ ಜೊತೆಗಿರಂತೆ ಎಲ್ಲರೂ ಖಂಡಿತವಾಗಿ ಸೋಲ್ತಾರೆ, ಸೋತು ಹೋಗ್ತಾರೆ. ನಮ್ಮನ್ನು ಎಲ್ಲಾ ವರ್ಷದಲ್ಲಿ ನಡೆಸಲಿಕ್ಕೆ ಯಾರ ಕೈಯಿಂದ ಸಾಧ್ಯವಿಲ್ಲ. ಆದರೆ ದೇವರು ಮಾತ್ರ ತನ್ನ ಜನರನ್ನ ನಡೆಸ್ತಾರೆ, ಅವ್ರು ಕೈ ಬಿಡಲ್ಲ. ಹಾಗಾದ್ರೆ ದೇವರು ನಮ್ಮನ್ನು ನಡೆಸ್ತಾರೆ ಎಂಬುದಾಗಿರುವ ಈ ಒಂದು ವಿಶ್ವಾಸದ ಬಲವನ್ನ, ದೇವರ ಮೇಲೆ ಇಟ್ಟ ರಕ್ಷಣೆಯ ಜೀವಿತವನ್ನ ನಾವು ಧೈರ್ಯವಾಗಿ ಮುಂದೆ ಸಾಗಬೇಕು ಅಂತ ಹೇಳಿದ್ರೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನಡೆಸ್ತಾರೆ ಎಂಬುದು ಕೇಳುವ ವಾಗ್ದಾನ ಅಲ್ಲ, ನಮ್ಮನ್ನು ನಡೆಸ್ತಾರೆ ಎಂಬುದನ್ನು ನಾವು ಅರಿತುಕೊಳ್ಳುವ ಅನುಭವ. ಇವತ್ತು ದೇವರ ವಾಗ್ದಾನಗಳು ದೇವರು ನಡೆಸೋದೆಲ್ಲ ವಾಗ್ದಾನವಾಗಿರುತ್ತೆ, ಆದರೆ ಅದು ನಡೆಸ್ತಾರೆ ಎಂಬ ಅನುಭವಕ್ಕೆ ಬಂದಾಗಲೇ ಅದು ನಮ್ಮ ಜೀವಿತದಲ್ಲಿ ಆದ್ರೆ ನಮಗೆ ಅರ್ಥವಾಗೋದು. ಈ ಲೋಕದ ಜೀವನದಲ್ಲಿ, ಈ ಶರೀರದಲ್ಲಿ ಇರುವವರೆಗೂ ನಾವು ಅನೇಕ ಕಷ್ಟಗಳ ಸಂಕಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಹಿಂಸೆ, ಅವಮಾನ, ಕಷ್ಟ, ನಷ್ಟವನ್ನು ಅನುಭವಿಸ್ತಾ ಇದ್ವಿ. ಆದರೂ ನಾವು ಅದನ್ನು ಬೇಡ ಅಂತ ಹೇಳ್ಬಾರ್ದಂತೆ. ಏನ್ ಹೇಳ್ಬಾರ್ದು? ಯಾಕಂದ್ರೆ ಆವಾಗ ದೇವ್ರು ನಮ್ಮನ್ನು ಹಂಗೆ ನಡೆಸ್ತಾರೆ ಎಂಬುದು ನಮಗೆ ಅರ್ಥ ಆಗೋದು. ಈಗ ಒಳ್ಳೇದೇ ಇದ್ದು ಬಿಟ್ರೆ ದೇವ್ರು ನಮ್ಮನ್ನು ನಡೆಸೋದು ಗೊತ್ತಾಗಲ್ಲ. ದಾರಿ ತುಂಬಾ ಚೆನ್ನಾಗಿದ್ರೆ ನಮ್ಮ ನಡೆಯೋದು ಗೊತ್ತಾಗಲ್ಲ. ಅದೇ ಕಲ್ಲು ಮುಳ್ಳು, ಗಿಡ, ತಡೆ, ಆ ಕಡೆ ಈ ಕಡೆ ಭಯ ಎಟ್ಟಿ ಉಳಿಸುವಂತ ವಿಷಯ ಬಂದ್ರೆ ನಮ್ಗೆ ಆ ದಾರಿ ಹೆಂಗಿರುತ್ತೆ ಗೊತ್ತಾ? ಅದನ್ನು ದಾಟುವಾಗ ದೇವರು ನಮ್ಮ ಜೊತೆ ಇದ್ದಾರೆ. ಅದನ್ನು ಅನುಭವಿಸೋದಕ್ಕೆ, ಅರ್ಥ ಮಾಡಿಕೊಳ್ಳಕ್ಕೆ ನಮಗೆ ಅಲ್ಲಿ ಅರಿವು, ಬುದ್ಧಿ ಎಲ್ಲ ಬರುತ್ತೆ. ಸೆಕೆಂಡ್, ಅದನ್ನು ದಾಟುವಾಗ, ದಾಟಿದ ಮೇಲೆ ನಾವು ಹೇಳ್ತೀವಿ ದೇವರೇ ನಮ್ಮ ಸಗಳಿದ್ರು, ದೇವರ ಬಲವೇ ನಮಗಿತ್ತು, ದೇವರು ಒಬ್ಬರೇ ನಮಗೆ ಸಹಾಯಕರಾಗಿದ್ದರು ಎಂಬುದಾಗಿ ಬಲವಾಗಿರುವ ಸಾಕ್ಷಿ ತನ್ನ ಜನರಲ್ಲಿ ದೇವರು ರೂಪಿಸೋದಕ್ಕೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದು ತುಂಬಾ ಮುಖ್ಯ. ಅದಕ್ಕೆ ಸತ್ಯದಲ್ಲಿ ಕೆಲವು ಅಂಶಗಳಿದೆ. ಅದರಲ್ಲಿ ಮೊದಲದಾಗಿ ದೇವರು ನಮ್ಮನ್ನು ಹೆಂಗೆ ನಡೆಸ್ತಾರೆ ಎಂಬುದಕ್ಕೆ ಮೊದಲಾಗಿ ಒಂದು ಎರಡು ವಾಕ್ಯಗಳು ಓದೋಣ. ಕೀರ್ತನೆ ಪುಸ್ತಕ, ಕೀರ್ತನೆ 73:24 ವಾಕ್ಯ. Psalm 73:24. ನಿನ್ನ ಚಿತ್ತವನ್ನು ತಿಳಿಯಪಡಿಸು, ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳುವಿ. ಪ್ರೈಸ್ ದಿ ಲಾರ್ಡ್. ನಿನ್ನ ಚಿತ್ತವನ್ನ ತಿಳಿಯಪಡಿಸು. ದೇವರ ಚಿತ್ತ ನಮಗೆ ಗೊತ್ತಾಗೋದು ಯಾವಾಗ? ಶೋಧನೆ, ಕಷ್ಟಗಳು ನಮಗೆ ಬರುವಾಗ, ನಮ್ಮ ಜೀವನದಲ್ಲಿ ಇರುವಾಗಲೇ ನಮಗೆ ದೇವರ ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರೀತಿಯೋ ವಿಶ್ವಾಸವೋ, ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ, ನಾನು ನಿನ್ನ ಜೊತೆಗೆ ಎಂಬುದನ್ನು ತೋರಿಸ್ಕೊಳ್ಳಿ. ಹೆಂಗ್ ಗೊತ್ತಾ? ವಾಕ್ಯ ಹೇಳಿ ಅಲ್ಲ, ಅದಂಗೆ ತಿಳಿಯಪಡಿಸೋದು. ದೇವರ ಚಿತ್ತವು, ದೇವರ ಇಷ್ಟಕ್ಕೆ ಸರಿಯಾಗಿ ನಾನು ಇದ್ದೀನಿ ಎಂಬುದನ್ನ ನಮಗೆ ತಿಳಿಯಪಡಿಸೋದಕ್ಕೆ ದೇವರು ಕೊಡುವ ಕಾರ್ಯವೇ ನಮ್ಮ ಸುತ್ತಲೂ ಬರುವ ಶೋಧನೆ, ಕಷ್ಟಗಳು. ಅಲ್ಲೇಲೂಯಾ. ಹಾಗೆ ಶೋಧನೆ, ಕಷ್ಟಗಳು ನಮ್ಮ ಸುತ್ತಲೂ ಬಂದ್ರೆ ದೇವರ ಚಿತ್ತ ಏನು? ಸೋಲ್ವದ, ಗೆಲ್ಲುವುದ? ಸೋಲುವುದು ಯಾವತ್ತಿಗೂ ದೇವರ ಚಿತ್ತ ಅಲ್ಲ, ಗೆಲ್ಲುವುದು ದೇವರ ಚಿತ್ತ. ಅಲ್ಲೇಲೂಯಾ. ಅದನ್ನು ಜಯಿಸುವುದು ದೇವರ ಚಿತ್ತ, ಅದನ್ನು ಎದುರಿಸುವುದು ದೇವರ ಚಿತ್ತ, ಅದನ್ನು ದಾಟಿ ಮುಂದಕ್ಕೆ ಹೋಗೋದು ದೇವರ ಚಿತ್ತ. ಈ ರೀತಿಯಾಗಿ ದೇವರ ಚಿತ್ತಗಳನ್ನ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಮ ಸುತ್ತಲೂ ಶೋಧನೆ ಮಾಡ್ತಾರೆ. ಶೋಧನೆ ಕಷ್ಟ ಬಂದ್ರೆ ಅವಾಗ ನಾವು ಅರ್ಥ ಮಾಡಿಕೊಳ್ಬೇಕು, ದೇವರ ಚಿತ್ತ ಏನೆಂಬುದ ಕರೆಕ್ಟ್ ಆಗಿ ನಾನು ನಡೆಯುವಂತೆ ನನ್ನ ಜೊತೆಗೆ ದೇವರಿಗೆ ನಾನು ಬೆಳೆಸೋದಿಲ್ಲ. ಇದು ಫಸ್ಟ್. ಸೆಕೆಂಡ್, ಅದರಲ್ಲಿ
ದೇವರು ನಮ್ಮ ನಡೆಸೋದು ಹೇಗೆ? ಓದೋಣ ತಿರುಗಿ. ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ಹ. ನನ್ನನ್ನು ನಡೆಸಿ ಹ. ತರುವಾಯ ಹ. ಮಹಿಮೆಗೆ ಸೇರಿಸಿ. ಪ್ರೈಸ್ ದಿ ಲಾರ್ಡ್. ಆರ ಕೊನೆ ಹೆಂಗೆ ಎಲ್ಲಿವರೆಗೆ ಹೋಗಿ ನಿಲ್ಲುತ್ತಂತೆ? ಮಹಿಮೆಯಲ್ಲಿ ಮರುರೂಪವಾಗೋದಿವಿ ಯೇಸುನೊಂದಿಗೆ ಪರಲೋಕದಲ್ಲಿ ಸೇರುವವರೆಗೂ. ಅದು ನಮಗೇನಾಗುತ್ತೆ? ದೇವರು ನಿನ್ನ ಜೊತೆಗಿದ್ದಾರೆ, ನಿನ್ನ ನಡೆಸ್ತಾರೆ, ನೀನು ಹೆದರಬೇಡ ಎಂಬುದಾಗಿ ನಮ್ಮನ್ನ ಸಂಗಡ ದೇವರ ಚಿತ್ತ ಇದೇ ಬೈಬಲ್ ಹೆದರಬೇಡ ಎಂಬುದಾಗಿ ನಮ್ಗೆ ನಡೆಸೋದಾಗಿರುತ್ತಂತೆ. ಹಾಗಾದ್ರೆ ಯಾರಿಗೆ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ದೇವರ ಚಿತ್ತ ಇದೆಯೋ ಅವರಿಗೆ ಇದು ನಡೀತಿ. ಅಲ್ಲೇಲಿಯ. ಇವತ್ತು ಪ್ರಪಂಚವು ಶೋಧನೆ ಕಷ್ಟ ಬಂದರೆ ಎಡಗುತ್ತೆ. ವಿಶ್ವಾಸಿಗಳು ತಮ್ಮ ವಿಶ್ವಾಸವನ್ನ, ಪ್ರಾರ್ಥನೆಯನ್ನ, ದೇವರಿಗೆ ಭಯಭಕ್ತ ಜೀವನವನ್ನ ಮನುಷ್ಯರು, ಲೋಕ, ಹಣ, ಜನ ಮೇಲೆ ತಿರುಗಿಸೋದಕ್ಕೆ ಕಾರಣ ಏನು ಗೊತ್ತಾ? ನನ್ನನ್ನ ದೇವರು ತನ್ನ ಇಷ್ಟದಂತೆ ನಡೆಸ್ತಾರೆ ಎಂಬುದಾಗಿ ದೇವರು ತಿಳಿಸಿ ಮುಡಿಸೋದಕ್ಕೆ ಒಂದು ಕಾರ್ಯವನ್ನು ಕೊಟ್ರೆ ನಮ್ಮ ಜೀವನದಲ್ಲಿ ತಂದ್ರೆ ನಾವು ಅದನ್ನೇನ್ ಮಾಡೋಣ? ಒಪ್ಪಲ್ಲ. ಒಪ್ಪಿಕೊಳ್ಳುವವರೆಗೆ ಅವರಲ್ಲಿ ಬರುವಂತ ಬಲವಾಗಿರುವ ಧೈರ್ಯ, ವಿಶ್ವಾಸ ಬಲ ಏನ್ ಗೊತ್ತಾ? ನಾನು ನಿತ್ಯ ರಾಜ್ಯವರೆಗೂ ಹೋಗ್ತೀನಿ, ಯಾರು ಏನ್ ಮಾಡಕ್ಕಾಗಲ್ಲ, ನನ್ನನ್ನು ಯಾವುದು ಸೋಲ್ಸಲ್ಲ, ನನ್ನನ್ನು ಯಾವುದು ಅಡ್ಡಿ ಮಾಡಲ್ಲ. ಕಾರಣ ನನ್ನನ್ನು ನಡೆಸಲಿಕ್ಕೆ ನನ್ನ ದೇವರು ನನ್ನ ಜೊತೆಗಿದ್ದಾರೆ. ಅದು ಎಲ್ಲಿವರೆಗೆ? ನಿತ್ಯ ಜೀವವರೆಗೆ. ಈ ಧೈರ್ಯ ಬಲ ಒಬ್ಬ ವ್ಯಕ್ತಿಯಲ್ಲಿ ಬರುವಂತೆ, ಅವರ ದೇವರಲ್ಲಿ ಬಲಗೊಳ್ಳುವಂತೆ ಮಾಡುವುದಕ್ಕೆ ಮೊದಲಾಗಿ ಬರುವ ವಿಷಯ. ಇನ್ನೊಂದು ವಾಕ್ಯ ಇದ್ರ ಜೊತೆಗೆ ಓದೋಣ. 33ನೇ ಕೀರ್ತನೆ 11ನೇ ವಾಕ್ಯ. ಕರ್ತನ ಆಲೋಚನೆಯು ಶಾಶ್ವತವಾಗಿಯೇ ನಿಲ್ಲುವುದು. ಪ್ರೈಸ್ ದಿ ಲಾರ್ಡ್. ಆತನ ಸಂಕಲ್ಪವು ಇರಿ. ಕರ್ತನ ಆಲೋಚನೆ ಶಾಶ್ವತವಾಗಿಯೇ ನಿಲ್ಲುವುದು. ಶಾಶ್ವತವಾಗಿ ನಿಲ್ಲುತ್ತೆ. ಒಂದಲ್ಲ ಅದರ ಅರ್ಥ ಏನು? ನಾವು ದೇವರ ಆಲೋಚನೆ ಪ್ರಕಾರವಾಗಿ ನಡೆಯುವಾಗ ನಮ್ಮನ್ನ ದೇವರು ಹೇಗೆ ನಿಲ್ಲಿಸ್ತಾರಂತೆ? ಶಾಶ್ವತವಾಗಿ. ಅಂದ್ರೆ ದೃಢವಾಗಿ ಕಡೆವರೆಗೆ ನಿಲ್ಲಿಸ್ತಾರಂತೆ. ಅಲ್ಲೇಲಿಯಾ. ಈಗ ಶೋಧನೆಗಳು, ಹೋರಾಟಗಳು ಬರುವ ಜನರನ್ನ ನೀವು ನಿಮ್ಮನ್ನ ಧೈರ್ಯಪಡಿಸಿಕೊಳ್ಳಕ್ಕೆ ದೇವರು ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ ಎಂಬುದಕ್ಕೆ ಅರ್ಥ ಮಾಡಿಕೊಳ್ಬೇಕಂದ್ರೆ ಅದು ಹೆಂಗಂತೆ? ಕರ್ತನ ಆಲೋಚನೆಯು ಶಾಶ್ವತವಾಗಿ ಅಲ್ಲೇಲಿಯಾ, ಶಾಶ್ವತವಾಗಿ ನಿಲ್ಲುತ್ತೆ. ಅಂದ್ರೆ ದೇವರು ನಮಗೆ ಹೇಳಿದ್ದ, ನಾವು ದೇವರ ಹತ್ರ ಬೇಡಿಕೊಂಡ, ದೇವರು ನಮಗೆ ಮಾಡ್ತೀನಿ ಎಂಬುದಾಗಿ ವಾಗ್ದಾನ ಕೊಟ್ಟ, ದೇವರು ನಮ್ಮನ್ನು ಬಿಡಿಸಿ ಸಹಾಯ ಮಾಡ್ತೀನಿ ಅಂತ ಎಲ್ಲಾ ಅಂಶಗಳು ಶಾಶ್ವತವಾಗಿ ನಮ್ಮ ಜೊತೆಗೆ. ಈಗ ನಾನು ನಿನ್ನ ಕಾಪಾಡ್ತೀನಿ ಅಂತೇಳಿ ಒಂದಿನಗಲ್ಲ, ಅದು ನಮ್ಮ ಆಯುಷ್ ಕಾಲ ಇರುವವರೆಗೂ, ಅದು ನಿತ್ಯ ಜೀವ ಸೇರುವವರೆಗೂ. ಸೆಕೆಂಡ್, ನಿನ್ನ ಕಣ್ಣೀರೆಲ್ಲ ಒರೆಸ್ತೀನಿ ಅಂತ ಹೇಳಿದ್ರೆ ಅದು ಒಂದಿನ, ಒಂದು ತಿಂಗಳು, ಒಂದು ವರ್ಷ ಅಲ್ಲ, ನಮ್ಮ ಆಯುಷ್ ಕಾಲ ಪೂರ್ತಿ. ಆಮೇಲೆ ನಾನು ನಿನ್ನ ಮುಂದೆ ಹೋಗ್ತೀನಿ ಅಂತ ಹೇಳಿದ್ರೆ ಅದು ಒಂದಿನ, ಒಂದು ವಾರಕ್ಕಲ್ಲ, ಒಂದು ತಿಂಗಳಕ್ಕಲ್ಲ, ಒಂದು ವರ್ಷಕ್ಕಲ್ಲ, ನಮ್ಮ ಆಯುಷ್ ಕಾಲ ಪೂರ್ತಿ. ಆಮೇಲೆ ನಾನು ನಿನಗಾಗಿದ್ದೀನಿ ಅಂತ ಹೇಳಿದ್ರೆ ಅದು ಒಂದಿನ, 2 ದಿನ ಅಲ್ಲ. ಜನ ಹೇಳ್ತಾರೆ ನೋಡಿದ್ರ, ನಾವು ನಿಮ್ ಪರವಾಗಿ ನಿಲ್ತೀವಿ ಅಂತ ಹೇಳಿದ್ರೆ 1 ವಾರ ಇರ್ತಾರೆ, ಒಂದು ವಿಷಯದಲ್ಲಿ ಇರ್ತಾರೆ, ಬೇರೆ ವಿಷಯ ಮಾಡ್ತಾರೆ, ಸೈರಿಗೆ ಹೋಗ್ತಾರೆ, ನನಗೆ ಸಮಯ ಇಲ್ಲ, ನನಗೆ ಈಗ ಆಗಲ್ಲ, ಆಮೇಲೆ ನೋಡೋಣ. ಅರ್ಥ ಆಯ್ತಾ? ದೇವರು ಇದೆಲ್ಲ ಬದಲಾವಣೆ ಮಾಡೋಣ. ಶಾಶ್ವತವಾಗಿರತಕ್ಕದ್ದು ಬೈಬಲ್ ಇರ್ತದೆ, ನಾನು ನಿಮ್ಮ ಮೇಲಿಟ್ಟ ಪ್ರೀತಿ ಶಾಶ್ವತವಾದದ್ದು, ನಾನು ನಿಮಗೆ ಕೊಟ್ಟಿರುವ ರಕ್ಷಣೆಯು ಶಾಶ್ವತವಾದದ್ದು, ನಾನು ನಿಮಗೆ ಕೊಡುವ ವಾಗ್ದಾನಗಳು, ಕೊಟ್ಟಿರುವ ಎಲ್ಲ ಕಾರ್ಯಗಳು ಶಾಶ್ವತವಾದದ್ದು. ಹಾಗೆಯೇ ನಿಮ್ಮ ವಿಶ್ವಾಸ ಶಾಶ್ವತವಾಗಿರ್ಬೇಕು, ಪ್ರೇಯರ್ ಶಾಶ್ವತವಾಗಿರ್ಬೇಕು, ಸಭೆಯಲ್ಲಿರೋದು ಶಾಶ್ವತವಾಗಿರ್ಬೇಕು, ಉಪವಾಸ ಮಾಡೋದು ಶಾಶ್ವತವಾಗಿರ್ಬೇಕು, ಪ್ರಾರ್ಥನೆಯಲ್ಲಿ ನಮ್ಮ ಕಣ್ಣೀರನ್ನು ಸುರಿಸಿ ನಮ್ಮ ಕಾರ್ಯಗಳನ್ನ ದೇವರ ಪಡ್ಕೊಳ್ಳುವ ತನಕ ಪ್ರೇಯರ್ ಮಾಡೋದು ಶಾಶ್ವತವಾಗಿರ್ಬೇಕು. ಇದನ್ನೇನ್ ಮಾಡ ಗೊತ್ತಾ? ಸ್ವಲ್ಪ ದಿನ, ಸ್ವಲ್ಪ ವಾರ, ಸ್ವಲ್ಪ ತಿಂಗಳು ಮಾತ್ರ ಇಟ್ಬಿಟ್ಟು ಆಮೇಲೆ ಬಿಟ್ಬಿಡೋದು. ಅದಕ್ಕೆ ಶಾಶ್ವತವಾಗಿ ಇರುತ್ತದೆ. ನೋಡಿ, ದೇವರು ಹೇಳ್ತಾರೆ, ನನ್ನ ಆಲೋಚನೆ ಶಾಶ್ವತವಾಗಿರುತ್ತೆ. ಈಗ ದೇವರ ಆಲೋಚನೆ ಎಂಬುದು ಶಾಶ್ವತವಾಗಿರುತ್ತೆ. ನೀವು ಬೈಬಲಲ್ಲಿ
ತುಂಬಾ ಜನರಿಗೆ ದೇವರ ಆಲೋಚನೆ ಕೊಡ್ತಾರೆ, ಶಾಶ್ವತವಾಗಿರುತ್ತೆ. ಗಮನಿಸಿ, ಎಲಿಸ ಕಾಲದಲ್ಲಿ ಎಲಿಸನು ಇಸ್ರಾಯೇಲ್ ದೇಶದ ರಾಜನಿಗೆ ಆ ದೇಶದ ಜನರನ್ನು ತಪ್ಪಿಸಿಕೊಳ್ಳೋದಕ್ಕೆ, ಕಾಪಾಡೋದಕ್ಕೆ, ಆ ಜನರ ಪರವಾಗಿಯೂ ರಾಜನಿಗೆ ಅವನ ವಿರೋಧಿಗಳು ಹೆಂಗೆಲ್ಲ ಬರ್ತಾರೆ ಎಂಬುದಾಗಿ ಆಲೋಚನೆ ಕೊಡ್ತಾ ಬರ್ತಾರೆ. ಆದರೆ ನೀವೆರಡು ಅರಸ ಪುಸ್ತಕದಲ್ಲಿ ಓದುವಾಗ ಸ್ವಲ್ಪ ದಿನ ಆದ್ಮೇಲೆ ಏನು ನಡೆಯುತ್ತೆ ಅಂತ ಹೇಳಿದ್ರೆ, ಆ ವಿಷಯವು ದೇವರು ಎಲಿಸನು ಸಾಯುವುದಕ್ಕೆ ಬರುವ ಆ ಕಡೆಯ ದಿನಗಳಲ್ಲಿ ಇಸ್ರಾಯೇಲ್ ರಾಜನು ಬಂದು ಅವನ ಹತ್ರ ಕೇಳ್ತಾನೆ, ಸ್ವಾಮಿ, ನಮ್ಮ ಸುತ್ತಲೂ ತುಂಬಾ ಜನ ವೈರಿಗಳಿದಾರಲ್ಲ, ನಮಗೆ ವಿರೋಧಿಗಳಿದಾರ, ಇದನ್ನೆಲ್ಲ ನಾನು ಹೆಂಗೆ ಜಯಿಸ್ತೀನಿ? ನಿಮಗೆ ವಯಸ್ಸಾಯ್ತು, ನೀವು ಇನ್ನೊಂದು ಸಾಯೋದಕ್ಕೆ ಕಾಲ ಬರ್ತಾ ಇದೆ, ನೀವು ಹೋದ್ಮೇಲೆ ಯಾರು ಬರ್ತಾರೆ? ಯಾಕಂದ್ರೆ ಎಲಿಸ ಹೋದ್ಮೇಲೆ ಯಾರಿಲ್ಲ. ಈ ಭಾರವು ರಾಜರಿಗೆ ಬಂದು ಹೋಗಿ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅವನಿಗೆ ಒಂದು ಮಾತು ಹೇಳ್ತಾರೆ, ಒಂದು ವಿಷಯ, ನೀನು ಅವನ ಕೈಲಿರುವ ಬಿಲ್ಲು ಬಾಣಗಳನ್ನ ಕೆಳಗೆ ಹಾಕಿ ನೆಲಕ್ಕೆ ಹೊಡಿಯಂತಾರೆ. ಏನಂತಾರೆ? ಅಲ್ಲಿ ಎರಡು ಅರ್ಥ ಇದೆ. ಎರಡು ಅರಸ ಪುಸ್ತಕ ಫಸ್ಟ್ ಆ ಬಿಲ್ಲು ಬಾಣವನ್ನ ತಕ್ಕೋ ಅಂತ ಹೇಳ್ಬಿಟ್ಟು ಕಿಟಿಯನ್ನ ತೆಗೆದು ಅಲ್ಲೇನ್ ಮಾಡ್ತಾನೆ, ಬಾಣವನ್ನ ಎಸಿ ಎಂಬುದಾಗಿ ರಾಜನಿಗೆ ಆಜ್ಞಾಪಿಸ್ತಾನೆ. ಆಗ ಅವನೇ ಮಾಡ್ತಾನೆ, ಎಸೆದ. ಕರೆಕ್ಟ್ ಅರ್ಥ ಮಾಡಿ, ಫಸ್ಟ್ ಟೈಮ್ ಹೇಳಿದ ಕರೆಕ್ಟಾಗಿ ಮಾಡ್ದ. ಅದಕ್ಕೆ ಏನು ಅರ್ಥ ಹೇಳ್ತಾನೆ? ಇದು ಜಯಪ್ರದವಾದ ಯೆಹೋವನ ಬಾಣ. ಪ್ರೈಸಲೋ. ಗಮನಿಸೋಣ, ದೇವರ ಸೇವಕರು ನಮಗೆ ಹೇಳುವಂತ ಆಲೋಚನೆಗಳನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಅದು ಯಾರದು? ದೇವರ ಬಾಣ. ಅದು ಒಂದಲೇಲಿಯ. ಇಲ್ಲಿ ಸತ್ಯವಾದ ಏನು ಹೇಳ್ತಂದ್ರೆ, ದೇವರ ಆಲೋಚನೆಯು ಶಾಶ್ವತವಾದದ್ದು. ರಾಜನಿಗೆ ಈ ಸತ್ಯಾಂಶವನ್ನ ನೀನು ನನ್ನ ಸೇವಕನಾಗಿರುವ ಎಲಿಸನ ಮಾತನ್ನು ಕೇಳಿ ಅವನು ಹೇಳಿದ ಪ್ರಕಾರವಾಗಿ ನೀನು ಮಾಡುವಾಗ ಅದು ಯಾರ್ದಾಗುತ್ತೆ? ದೇವರ ಬಾಣ. ಅದನ್ನು ಇರಿಸೋದಕ್ಕೆ ಯಾರ ಕೈದಳು? ನಮ್ಮ ದೇವರ ಏನ್ ಬಾಣ ಇದೆ, ಅವ್ರ ಕೈಯಲ್ಲಿ ಇಟ್ಕೊಂಡಿಲ್ಲ. ಅದನ್ನು ಯಾರು ಕೈಗೊಂಡಿದ್ದಾರೆ? ಸೇವಕನ ಕೈನಲ್ಲಿಯೂ ಸೇವಕನ ಮಾತಿಗೆ ನಡೆಯುವ ಕೈಯಲ್ಲಿ ಬರುತ್ತದೆ. ನಮ್ಮ ಬಾಣ ಏನು ಗೊತ್ತಾ? ಯೇಸುವಿನ ನಾಮದಲ್ಲಿ ಮಾಡುವ ಪ್ರಾರ್ಥನೆ ಬಾಣ. ದೇವರ ಸೇವಕರ ಜೊತೆಯಲ್ಲಿ ಕೈ ಜೋಡಿಸಿ ನಿಲ್ಲುವ ಬಾಣ. ದೇವರ ಆಲೋಚನೆಯಂತೆ ನಡೆಯುವ ಬಾಣ. ದೇವರ ನಾಮದಲ್ಲಿ ನಮಗೆ ವಿರೋಧಿಗಳನ್ನ ಒಡೆದು ಪುಡಿ ಪುಡಿ ಮಾಡುವಂತ ದೇವರ ಆತ್ಮ ಶಕ್ತಿಯ ಬಾಣ. ಇದನ್ನ ನಾವು ಉಪಯೋಗ ಮಾಡಿಕೊಳ್ಬೇಕು. ನಾವೇನ್ ಮಾಡ್ತೀವಿ? ಇದನ್ನು ಬಿಟ್ಬಿಡ್ತೀವಿ. ಯಾರು ಆಲೋಚನೆ ಹೇಳ್ತೀವಿ ಗೊತ್ತಾ? ನಮಗೆ ಸಾಧಾರಣವಾಗಿ ಜನರಿಗೆ ಈ ಕಡೆ ಕಾಲದಲ್ಲಿ ಸೇವಕರು ಹೇಳುವಂತ ದೇವರ ಯೋಜನೆಗಿಂತಲೂ ಹಣ ಇರುವವರು, ಜನ, ಸ್ನೇಹಿತರು, ಲೋಕ, ನೆಂಟರು, ಕುಟುಂಬಸ್ಥರು ಹೇಳೋದು ಮಾತ್ರ ದೊಡ್ಡದಾಗಿ ಬಂದರು. ಅದರಲ್ಲಿಯೇ ಅನೇಕ ಸಮಯಗಳ ವಿಶ್ವಾಸ ಏನ್ ಮಾಡ್ತಾರೆ? ಸೋಲ್ತಾರೆ. ಕರೆಕ್ಟ್ ಆದ ರೀತಿಯಲ್ಲಿ ಕರೆಕ್ಟಾಗಿ ಗೆಲ್ಲಲ್ಲ. ಜಯ ಹೆಂಗ್ ಬರುತ್ತೆ? ದೇವರ ಆಲೋಚನೆಯಲ್ಲಿ ನಾವು ನಿಲ್ಬೇಕು. ಆವಾಗ ದೇವರ ಬಾಣ ಅದು.
ಅದನ್ನ ಎದುರಿಸುವಂತ ಶಕ್ತಿಯು ಈ ಭೂಮಿಯಲ್ಲಿ ನಿನಗೆ ವಿರುದ್ಧವಾಗಿ ನಿಲ್ಲುವಂತ ವ್ಯಕ್ತಿಯು ಪ್ರಪಂಚದಲ್ಲಿ ಏನಿಲ್ಲ ಎಂಬುದಕ್ಕೆ ದೇವರು ತೋರಿಸುವಂತ ಮೊದಲನೇ ಆಲೋಚನೆ ಅದು. ಇದನ್ನ ಇಸ್ರಾಯೇಲ್ ರಾಜನ ಕೇಳಿ ನಡೀತಾನೆ. ನಾವು ವಿಶ್ವಾಸ ಗೊತ್ತಾ, ನಮಗೆಲ್ಲ ತುಂಬಾ ಗೊತ್ತು, ಕರೆಕ್ಟ್. ಇಡೀ ಆ ಊರೇ ಆಳುವಂತ ರಾಜಗಳಮ್ಮ, ಅವ್ರಿಗೆ ದೇಶವನ್ನೇ ಅವ್ರಿಗೆ ಗೊತ್ತಿಲ್ವೇ? ಈ ಸೇವಕರ ಮಾತು ಕೇಳಿ ನಡಿಬೇಕು. ಗಿರಯ್ಯ, ನೀನು ನನಗೆ ಪ್ರೇ ಮಾಡು, ನನ್ನ ಆಶೀರ್ವಾದ ಮಾಡು, ಸಾಕು, ನಾನು ನಡೀತೀನಿ, ದೇವರು ನನ್ನ ಈ ಸ್ಥಾನಕ್ಕೆ ಇಟ್ಟಿದ್ದಾರೆ ಅಂತ ಹೇಳ್ಬೋದಾಗಿತ್ತಲ್ಲ, ಹೇಳಲ್ಲ. ದೇವರ ನಾಮದಲ್ಲಿ ಜಯಿಸುವಂತ ಜನರಿಗೆ, ಜಯ ಹೊಂದೋದಕ್ಕೆ ಕರೆಯಲ್ಪಟ್ಟ ಜನರಿಗೆ, ಜಯ ಕೊಡುತ್ತಾರೆ ಎಂಬುದಾಗಿ ವಿಶ್ವಾಸದಲ್ಲಿ ಬಂದಿರುವ ಜನರಿಗೆ, ಆ ಜಯವನ್ನು ಹೊಂದುವಂತ ಜನರಿಗೆ ಈ ಸ್ವಭಾವ ಬರಲ್ಲ. ಏನಂತ ಬರುತ್ತೆ ಗೊತ್ತಾ? ನನಗೆ ದೇವರ ಆಲೋಚನೆ ಕೊಟ್ಟು ನನ್ನ ನಡೆಸೋದಕ್ಕೆ, ಆಲೋಚನೆ ಹೇಳುವುದಕ್ಕೆ ನನಗೆ ದೇವರು ನೇರವಾಗಿಲ್ಲ, ತನ್ನ ಸೇವಕರ ಮೂಲಕವಾಗಿ ಹೇಳ್ತಾರೆ, ತನ್ನ ಸಭೆ ಮೂಲಕವಾಗಿ ಹೇಳ್ತಾರೆ, ತನ್ನ ನಾಮದಲ್ಲಿ ಹೇಳ್ತಾರೆ. ನಾನು ಖಂಡಿತವಾಗಿ ಅವರ ಯೋಚನೆ ಒಂದು ಶಾಶ್ವತವಾದದ್ದು, ಅದು ಶಾಶ್ವತವಾದದ್ದು. ಅದಕ್ಕೆ ನಾವು ಅರಿಬೇಕು, ದೇವರ ಆಲೋಚನೆ ಬಂದು ಶಾಶ್ವತವಾದದ್ದು. ಅದು ಒಂದು ದಿನ ಏನು ಮುಗಿಸೋದಲ್ಲ. ಕೆಲವು ದಿನಗಳು ಏನಿ ನಡ್ಕೊಂಡು ಆಮೇಲೆ ಹಾಗೆ ಆಗುತ್ತೆ ಎಂಬುದಾಗಿ ಬದಲಾವಣೆ ಬರಲ್ಲ. ನಾವು ದೇವರು ನಮಗೆ ಕೊಡುವ ಆಲೋಚನೆ, ಒಂದು ವೇಳೆ ದೇವರು ನಮಗೆ ದರ್ಶನದಲ್ಲಿ ಕೊಡ್ಲಿ, ಕನಸಲ್ಲಿ ಕೊಡ್ಲಿ, ನಮಗೆ ದೇವರು ತನ್ನ ಸೇವಕರ ಮೂಲಕವಾಗಿ ಎಚ್ಚರಿಕೆ ಹೇಳಿ, ಪ್ರವಾದ ಹೇಳಿ, ಪ್ರಸಂಗ ಮಾಡಲಿ, ಅದೆಲ್ಲ ನಮ್ಗೆ ಆಲೋಚನೆ. ಈ ಆಲೋಚನೆಯನ್ನ ನಾವು ಅನುಸರಿಸುವಾಗ ಅಥವಾ ಆ ಆಲೋಚನೆಯು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಾನು ನಡೆಸುತ್ತೆ ಎಂಬುದಾಗಿ ಅದು ಒಳಪಟ್ಟರೆ ಶಾಶ್ವತ. ದೇವರು ನಮ್ಮ ನಡೆಸೋದು ಹೆಂಗಿರುತ್ತೆ? ಶಾಶ್ವತವಾಗಿರುತ್ತೆ. ಅದ್ರಲ್ಲಿ ಇನ್ನೊಂದು ವಾಕ್ಯದ ಓದ್ಬಿಡೋಣ. 33ನೇ ಕೀರ್ತನೆ 11ನೇ ವಾಕ್ಯ, Psalm 33:11. ಕರ್ತನ ಆಲೋಚನೆಯು ಶಾಶ್ವತವಾಗಿಯೇ ನಿಲ್ಲುತ್ತೆ. ಆತನ ಸಂಕಲ್ಪವು ಎಂದಿಗೂ ಕದಲಲ್ಲ. ಪ್ರೈಸ್ ದಿ ಲಾರ್ಡ್. ಸಂಕಲ್ಪ ಅಂದ್ರೇನು? ದೇವರ ಸಂಕಲ್ಪ ಎಂಬುದು ಆತನ ಹೃದಯದಲ್ಲಿ ನಮ್ಮ ಬಗ್ಗೆ ಇಟ್ಟುಕೊಂಡಿರುವ ಯೋಚನೆಗಳು. ಆಗ ದೇವರಿಗೆ ನಮ್ಮ ಬಗ್ಗೆ ಒಂದು ಯೋಚನೆ ಇದೆ. ನಾವೇನಾಗ್ತಾ, ಈ ಮಗು ಡಾಕ್ಟರ್ ಆಗ್ಬಿಡ್ಬೇಕು, ಈ ಮಗು ಇಂಜಿನಿಯರ್ ಆಗ್ಬಿಡ್ಬೇಕು, ಇವಳು ನರ್ಸ್ ಆಗ್ಬಿಡ್ಬೇಕು, ಹೌದಲ್ಲ? ದೇವರ ಯೋಚನೆ ಹಂಗಲ್ಲ. ಅವರ ಸಂಕಲ್ಪ ಬೇರೆ ಇರುತ್ತೆ. ನಾವು ಅದನ್ನು ಗಮನಿಸಲ್ಲ, ಅದನ್ನು ಕೇಳಿ ತಿಳ್ಕೊಳ್ಳಲ್ಲ. ಅವರು ಏನ್ ಮಾಡ್ತಾರೆ ಎಂಬುದಾಗಿರುವ ತಿಳುವಳಿಕೆ ಒಳಗೆ ನಾವು ಬರಲ್ಲ. ಅದು ನಾವೇನು ಇಟ್ಕೊಂಡಿರ್ತೀವಿ, ದೇವರೇ ನಾವು ಕೇಳಿದೀವಲ್ಲ, ದೇವರೇ ನಾವು ಬೇಡಿದೀವಲ್ಲ, ದೇವರೇ ನಾವು ನಿನ್ನ ಮಕ್ಕಳಲ್ಲ, ನೀನು ಇದನ್ನು ಮಾಡಯ್ಯ. ನಮಗೆ ಕೆಲವನ್ನ ಅರ್ಥ ಮಾಡಿಕೊಳ್ಬೇಕು. ದೇವರು ತನ್ನ ಆಲೋಚನೆಗಳಲ್ಲಿ ಅವರಿಗೆ ಸಂಕಲ್ಪಗಳಿದೆ ನಮ್ಮ ವಿಷಯದಲ್ಲಿ. ಅದೇನಂದ್ರೆ, ಈ ಉದಾಹರಣೆ ಹೇಳ್ತೀನಿ ಹೇಳ್ರಿ. ಎಲಿಸನು ಅವರ ಮನೆಯಲ್ಲಿ 12 ನೇಗಳನ್ನು ಇಟ್ಟುಕೊಂಡಿರುವ ಒಂದು ವ್ಯವಸಾಯ, ಹಣವಂತ ಮಗ. ಇವನು 12 ನೇಗಳು ಇಟ್ಕೊಂಡಿರುವವನ ಹತ್ರ ದೇವರು ಎಲಿಯವನ್ನ ಕಳಿಸ್ತಾರೆ. ಅಪ್ಪ, ನೀನು ಹೋಗಿ ನಿನ್ನ ಸ್ಥಾನಕ್ಕೆ ಅವನ ಸೇವಕನಾಗಿ ಬರುವನು, ಅದನ್ನ ಒಂದು ಕೆಲಸ ಮಾಡು, ನೀನು ಅವನು ಹೋಗಿ ಅಭಿಷೇಕ ಮಾಡಿ ಬಾ. ಅದೆಲ್ಲ ಇವನು ಹೋದಾಗ ಆವತ್ತು ಅವನ ಜಮೀನಲ್ಲಿ ಏನ್ ನಡೀತಾ ಇದೆ? ನೇಗಳು ಹಿಡಿದು ಉಳ್ತಾ ಇದ್ದಾನೆ. ಅಲ್ಲಿ 12 ನೇಗಳನ್ನು ಅವನು ಇಟ್ಕೊಂಡಿದ್ದಾನೆ. ಹಾಗೆ ಬೈಬಲ್ ಹೇಳ್ತದೆ, ಎಲಿಯ ಹೋಗ್ಬಿಟ್ಟು ಅವನ ಹತ್ರ ಹೋಗಿ ಇವನ ಮೇಲಿರುವ ಸಾಲ್ವೆಯನ್ನ ಅಥವಾ ಮೇಲಿರುವ ವಸ್ತ್ರವನ್ನ ಅವನ ಮೇಲೆ ಹಾಕ್ತಾನೆ. ಇದರ ಅರ್ಥ, ಅವನಿಗಿರುವಂತ ಜವಾಬ್ದಾರಿ, ಸ್ಥಾನಮಾನಗಳು ಇವನಿಗೆ ಬರುತ್ತೆ. ಬಾಯಲ್ಲಿ ಒಂದು ಮಾತು ಹೇಳಿದೆ ಕಣ್ರಿ, ಈ ಬೈಬಲ್ ಓದಿ ನೋಡಿ. ಎಲಿಸನ ಬಗ್ಗೆ ಏನು ಅವನಿಗೆ ಹೇಳಿಲ್ಲ. ಅವನು ಹೋದ, 12 ನೇಗಳು ಇಟ್ಕೊಂಡು ನಿಂತಿದ್ದುಕೊಳ್ಳೆ ಇವನು ತನ್ನ ಮೇಲೆ ಸಾಲ್ವೆಯನ್ನು ತೆಗೆದು
ವಸ್ತ್ರವನ್ನು ಅವನ ಮೇಲೆ ಹಾಕ್ಬಿಟ್ಟು ತಿರುಗಿ ಬರ್ತಾನೆ. ತಿರುಗಿ ಹೋಗ್ಬೇಕಾದ್ರೆ ಅವನಿಗೆ ಒಂದು ಮಾತು ಹೇಳ್ದ, ಏನಂತ ಗೊತ್ತಾ? ನಾನು ಈಗ ಮಾಡಿದನ್ನ ನೆನೆಸಿಕೊ. ಇದ್ರಲ್ಲಿ ಏನಾದ್ರು ಅರ್ಥ ಆಗುತ್ತಾ ನಿಮಗೆ? ನಾನು ನಿನಗೆ ಮಾಡಿದನ್ನ ನೆನೆಸಿಕೋ. ಒಂದು ಅಲ್ಲೆಲ್ಲ ಹೇಳಿ ಈ ಭಾಗವನ್ನು ಹೋಗೋಣ. ಇಲ್ಲಿ ಎಲಿಸಬೆಲ್ ಏನಲ್ಲ, ನಿನ್ಗೆ ಅಭಿಷೇಕ ಬಂದಿದೆ, ನೀನ್ ದೊಡ್ಡವನಾಗ್ತೀಯಾ, ನಾನು ಹೋದ್ಮೇಲೆ ನೀನೇ ಇರ್ಬೇಕು, ನೀನ್ ಬಾ ನನ್ನ ಜೊತೆಗೆ, ಏನ್ ಹೇಳಿ? ದೇವರಿಗೆ ಎಲಿಸನ ಬಗ್ಗೆ ಒಂದು ಸಂಕಲ್ಪ ಇದೆ. ದೇವರ ಸಂಕಲ್ಪವನ್ನು ಅರ್ಥ ಮಾಡಿಕೊಳ್ಬೇಕು. ದೇವರ ಸಂಕಲ್ಪ ಎಂಬುದು ದೇವರು ತನ್ನ ಹೃದಯದಲ್ಲಿ ಒಬ್ಬೊಬ್ಬರ ಬಗ್ಗೆ, ಒಬ್ಬೊಬ್ಬರ ಜೀವಿತದ ಬಗ್ಗೆ, ದೇವರು ಅವರನ್ನು ಸಭೆಯಲ್ಲಿ ಕೊಟ್ಟಿರೋದ್ರ ಬಗ್ಗೆ, ಸಭೆಯಲ್ಲಿ ಇರುವುದ ಬಗ್ಗೆ, ಸಭೆಗಾಗಿ ಜೀವಿಸೋದ್ರ ಬಗ್ಗೆ, ಕೊಡೋದ್ರ ಬಗ್ಗೆ, ಆ ಸಭೆಯನ್ನು ಕಟ್ಟೋದು ಬೆಳೆಸೋದ್ರ ಬಗ್ಗೆ, ಆದ್ರೆ ಉತ್ತಮರಾಗಿತ್ತು. ಇದಕ್ಕೆ ದೇವರ ಸಂಕಲ್ಪ ಇದೆ. ಸಂಕಲ್ಪವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ದೇವರ ಹೃದಯದ ಯೋಚನೆಗಳೇ ಸಂಕಲ್ಪ. ನಮ್ಮ ಯೋಚನೆ ಅಲ್ಲ ಅದು, ನಾವು ಯೋಚನೆ ಮಾಡೋ ಪ್ರಕಾರವಾಗಿಲ್ಲ. ದೇವರು ಒಂದು ಯೋಚನೆ ಇಟ್ಟಿದ್ದಾರೆ. ಹಾಗೆ ಎಲಿಸನ ಹತ್ರ ಹೋಗಿ, ಎಲಿಸ ಏನ್ ಮಾಡ್ತಾನೆ ನೋಡ್ರಿ, ಅವನ 12 ನೇಗಿಲು ಇಟ್ಕೊಂಡಿದ್ದಾನೆ. ಅವನ ಹತ್ರ ಹೋಗ್ತಾನೆ. ಹತ್ರ ಹೋಗಿ ಏನ್ ಮಾಡ್ತಾನೆ ಅವನು? 19ನೇ ವಾಕ್ಯದಲ್ಲಿ ಎಲಿಯನು ಅವನು ಇರುವ ಸ್ಥಳದವರೆಗೆ ಹೋಗಿ ಅವನ ಮೇಲೆ ತನ್ನ ವಸ್ತ್ರವನ್ನು ಹಾಕಿದ. 19ನೇ ವಾಕ್ಯ ಕೊನೆ ಭಾಗ. ಏನು ಮಾತಾಡಿಲ್ಲ, ಏನು ಹೇಳಿಲ್ಲ. ಇರಿ ಇವತ್ತು ತುಂಬಾ ಜನರಿಗೆ ದೇವರು ಏನ್ ಹೇಳ್ತಾರೋ, ಏನ್ ನಡೆಯುತ್ತೋ, ಏನಾಗುತ್ತೋ, ದೇವರ ಸಂಕಲ್ಪದ ಮೇರೆಗೆ ನಡೆಯುವವರಿಗೆ ಈ ಚಿಂತನೆ ಬರಲ್ಲ. ಎಲಿಸನಿಗೆ ಚಿಂತೆ ಬಂತ ನೋಡ್ರಿ. ನಾನು ಇವರಿಂದ ಹೋದ್ರೆ ನನಗೆ ಇವ್ರು ವರ ಕೊಡ್ತಾರೋ, ನಾನು ಏನೋ ದೊಡ್ಡವನಾಗ್ತೀನೋ, ಇಲ್ಲ ಏನಾಗುತ್ತೋ, ಇದ್ರ ಬಗ್ಗೆ ಏನೋ ಯೋಚನೆ ಇರ್ತಾ? ದೇವರ ಸಂಕಲ್ಪದ ಮೇರೆಗೆ ಕೆಲವೆಲ್ಲ ತೊಂದ್ರೆ. ದೇವರ ಸಂಕಲ್ಪದ ಮೇರೆಗೆ ದೇವರು ಯಾರನ್ನು ಕರೆದಿದ್ದಾರೋ, ಯಾರ್ಯಾರನ್ನು ಹಾದುಕೊಂಡಿದ್ದಾರೋ ಅವರ ಹಿತಕ್ಕೋಸ್ಕರವಾಗಿ ಎಲ್ಲವನ್ನು ಮಾಡುವ ದೇವರು ಹೊಸ ಒಡಂಬಡಿಕೆ. ಇದೇ ಸಂಕಲ್ಪ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು, ಅಲ್ಲೇಲೂಯಾ. ದೇವರ ಸಂಕಲ್ಪದ ಮೇರೆಗೆ ರಕ್ಷಣೆ ಹೊಂದಿದವರ ಸೇವಕರ ಆಲೋಚನೆ ನಡೆಯುವವರು ಅವರ ಸಂಕಲ್ಪದ ಮೇರೆಗೆ. ಹೋಗೋಣ ಒಂದ್ಸಾರಿ ಹೊಸ ಒಡಂಬಡಿಕೆ ರೋಮಾಪುರದ ಬಗ್ಗೆ 8:28 ಹೋಗೋಣ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಒಂದಲ್ಲ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರೆಂದಕ್ಕಾಗಿ. ಅಂದ್ರೆ ದೇವರನ್ನು ಪ್ರೀತಿ ಮಾಡೋದೇನು? ಸಭೆ ಪ್ರೀತಿ ಮಾಡೋದು, ಸೇವಕರನ್ನು ಪ್ರೀತಿ ಮಾಡೋದು, ದೇವರ ಆಜ್ಞೆಗಳನ್ನು ಪ್ರೀತಿ ಮಾಡೋದು, ಉಪದೇಶ ನಿಯಮವನ್ನು ಪ್ರೀತಿ ಮಾಡೋದು, ಈ ಭೂಮಿಯಲ್ಲಿ ಎಲ್ಲಾ ಜನ ಆಸ್ತಿ ಮನುಷ್ಯರಿಗಿಂತ ಮೇಲಾಗಿ ಪ್ರೀತಿ ಮಾಡೋದು, ಅವರಿಗೆ ಅದನ್ನು ಮಾಡೋದು. ಇವರ ದೇವರ ಸಂಕಲ್ಪದಿಂದ ಕರೆಯಲ್ಪಟ್ಟವು. ಅದಕ್ಕೆ ದೇವರು ಹೇಳ್ತಾರೆ, ನೀನು ಎಲ್ಲರಿಗಿಂತ ನನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೀಯ. ಆದ್ರೆ ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟವರು, ದೇವರಿಂದ ಕರೆಯಲ್ಪಟ್ಟವರು, ದೇವರ ಸಂಕಲ್ಪದಲ್ಲಿ ನಡೆಕೊಳ್ಳುವವರು, ದೇವರ ಹೃದಯದ ಆಲೋಚನೆ ಪ್ರಕಾರವಾಗಿ ಕರೆಯಲ್ಪಟ್ಟವರು, ಆದುಕೊಳ್ಳಲ್ಪಟ್ಟವರು, ಆಶ್ರಯಿಸಲ್ಪಟ್ಟ ಜನ, ನಡೆಸುವ ಜನ ಹೆಂಗಿರ್ತಾರಂದ್ರೆ ಅವರ ಹಿತಕ್ಕೋಸ್ಕರವಾಗಿ. ಇದು ಯಾರಿಗೆ ಅರ್ಥ ಆಗಿದೆ? ಎಲಿಸನಿಗೆ ಅರ್ಥ ಆಯ್ತು. ಈಗ ನೋಡ್ರಿ, ಎಲಿಸನ ಮೇಲೆ ವಸ್ತ್ರವನ್ನ ಎಲಿ ಹಾಕ್ಬಿಟ್ಟು ಏನ್ ಮಾಡ್ದ? 19ನೇ ಅಧ್ಯಾಯದಲ್ಲಿ ಹಾಕಿದನು. ಆಗ ಅವನು ಆ ದನಗಳನ್ನು ಬಿಟ್ಟು, ಅಂದ್ರೆ ನೇಗಿಲನ್ನು ಬಿಟ್ಟು ಎಲಿಯನ ಹಿಂದೆ ಓಡಿ ಹೋದನು. ವಿಶ್ವಾಸ ನಡೆದ ಗೊತ್ತಾ? ಯಾರಿಂದ ಓಡೋದು? ನೀವು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ನಡೆಸುವ ಜನವಾಗಿದ್ರೆ ನಿಮಗೆ ಮುಂದೆ ನಿಮ್ಮ ಸೇವಕರಿರಬೇಕು. ನೀವು ಅವರಿಂದ ಓಡಬೇಕು. ಜೀವನದಲ್ಲಿ ಶೋಧನೆಗಳು, ಕಷ್ಟಗಳು, ಹೋರಾಟಗಳು, ನಷ್ಟಗಳು, ಸಾಲಗಳು, ಬಾಧಗಳು ಬಂದ್ರೆ ಅದಕ್ಕೆ ನಮ್ಮ ಮುಂದೆ ಯಾರನ್ನು ನೋಡಿ ನಡಿಬೇಕಂದ್ರೆ ನಮ್ಮ
ನಮ್ಮ ಸೇವಕರನ್ನು ನೋಡಿ ನಾವು ನಡಿಬೇಕು. ಇದು ಎಲಿಸರು ಮಾಡ್ತಾನೆ. ನೇಗಿಲು ಬಿಟ್ಟ, ದನಗಳನ್ನು ಬಿಟ್ಟ, ಯಾರಿಂದ ಓಡ್ದ? ಏಲಿಯನ ಹಿಂದೆ ಓಡ್ದ. ಮುಂದೆ ಏನು ನಡೀತು ಓದಿ. ಎಲಿಯನ್ನು ನೋಡಿ ಯಾರಂತ ಅಪ್ಪಣೆ ಕೇಳ್ದಮ್ಮ? ಇದುವರೆಗೆ ಎಲ್ಲಿ ಯಾರಂತ ಇವನಿಗೆ ಗೊತ್ತಿಲ್ಲ. ಇವನು ಏನು ನನ್ನ ಹತ್ರ ಬಂದಾನ ಇವನಿಗೆ ಅರಿವಿಲ್ಲ. ಇವನ ಹಿಂದೆ ಹೋದ ನನಗೆ ಏನ್ ನಡೀತು ಎಂಬುದು ಕೂಡ ಗೊತ್ತಿಲ್ಲ. ಆದ್ರೆ ದೇವರ ಸಂಕಲ್ಪದ ಮೇರೆಗೆ ತಮ್ಮನ್ನು ಬಿಟ್ಕೊಡ್ತಾನೆ ನೋಡಿ. ದೇವರೇ, ನನ್ನ ಇಷ್ಟ ಬೇಡ, ನನ್ನ ಹೃದಯದಲ್ಲಿ ನಾನು ಇಷ್ಟಪಡೋ ಪ್ರಕಾರವಾಗಿ ಬೇಡ, ನನ್ನ ಮನಸ್ಸಲ್ಲಿ ನಾನಿಟ್ಟುವ ಯೋಚನೆ ಪ್ರಕಾರವಾಗಿ ಬೇಡ. ದೇವರೇ, ನೀನು ನಿನ್ನ ಆಲೋಚನೆಯಂತೆ ನಿನ್ನ ಹೃದಯದಲ್ಲಿ ನನ್ನನ್ನು ಕುರಿತು ಏನಿಟ್ಟಿದೆಯೋ, ಹೇಗೆ ನಡಿಬೇಕು, ಏನ್ ಮಾಡ್ಬೇಕಂತ ಇದೆಯೋ ಹಾಗೇ ನನ್ನನ್ನು ನಡೆಸು ಎಂಬುದಾಗಿ ಯಾವ ವ್ಯಕ್ತಿ ತನ್ನ ಆಲೋಚನೆ, ದೇವರ ಆಲೋಚನೆ ಕೇಳಿ ದೇವರ ಸೇವೆಯಿಂದ ಹೋಗ್ತಾನೆ, ಅವನಿಗೆ ಅವನ ದೇವರ ಸಂಕಲ್ಪದ ಮೇಲೆ ನಡಿ. ಪ್ರೈಸ್ ದಿ ಲಾರ್ಡ್. ನಾವು ಅರ್ಥ ಮಾಡಿಕೊಳ್ಳೋಣ. ಆ ದೇವರ ಸಂಕಲ್ಪದ ಮೇರೆಗೆ ಅವನು ಹೆಂಗೆ ಅಂದ್ರೆ, ಈಗ ನೋಡಿ, ಅವನು ಎಲಿಯನ ಹಿಂದೆ ಓಡಿ ಹೋಗಿ ನನ್ನ ತಾಯಿ ತಂದೆಯನ್ನ ಮುಟ್ಟಿಟ್ಟು ಬರುವುದಕ್ಕೆ ಬೈಬಲ್ ಹೇಳ್ತದೆ. ಎಲಿಸ ಎಲಿಯನ ಹತ್ರ ಹೋಗಿ ಏನ್ ಹೇಳ್ತಾನಂದ್ರೆ, ನಾನು ನನ್ನ ತಂದೆ ತಾಯಿಗೆ ಮುಟ್ಟಿಟ್ಟು ಬರ್ಬೇಕು ಅಂದ್ರೆ ಅವರನ್ನ ಮನಸ್ಸು ವಹಿಸಬಾರ್ದು. ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್, ನಾನು ಯಾರಿಂದ ಹೋಗ್ತೀನಿ ಎಂಬುದಾಗ ಅವ್ರಿಗೆ ಡೀಟೇಲ್ ಆಗಿ ಹೇಳ್ಬೇಕು. ಮೂರನೇದು, ನಾನು ಹೋಗೋದು ಯಾರಿಗಾಗಿ ಎಂಬುದನ್ನು ಅವ್ರಿಗೆ ಹೇಳ್ಬೇಕು. ಮುದ್ದು ಕೊಟ್ಬಿಟ್ಟು ಏನ್ ಹೇಳ್ದ? ನೀವು ಮುದ್ದು ಕೊಟ್ಟು ಏನ್ ಹೇಳ್ಬೇಕು? ಅವನು ಅಲ್ಲಿ ಹೋದ ಮನೆಗೆ, ಅಪ್ಪನ ಅಮ್ಮನಿಗೆ ಬುದ್ಧಿ ಕೊಟ್ಟ. ಸೆಕೆಂಡ್, ಇಷ್ಟು ದಿನ 12 ದಿನಗಳಿದ್ದಲ್ಲ ಸಾಕಿದಲ್ಲ ಅದನ್ನ ಅದೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನೀವಾದ್ರೆ ಏನ್ ಮಾಡ್ತಿದ್ರಿ? ಒಳ್ಳೆ ರೇಟಿಗೆ ಮಾರ್ಬಿಟ್ಟು ಖರ್ಚಿಗೆ ತಗೊಂತೀವಿ ಕರ್ತಾನೆ. ಅಥವಾ ಅವ್ರ ಅಪ್ಪನ ಅಮ್ಮನಿಗೆ ಹೇಳ್ಬಿಟ್ಟೆ, ಅಪ್ಪ ಇದು ಆಸ್ತಿ ಇದೆ, ಇದಿದೆ, ನಾನು ನಿಮ್ಮ ಆಸ್ತಿ ಓದ್ಕೊಂಡೋಗಿಲ್ಲ, ಇಂದ ನೀನೇ ಇಟ್ಕೊಂಡು ಅವ್ನು ಕೊಟ್ಟಿರ್ಬೋದು. ಕರ್ತಾನೆ. ಅವನೇನ್ ಮಾಡ್ದ ಗೊತ್ತಾ? ಕಡ್ದ. ನೇಗಿಲು ಏನ್ ಮಾಡ್ದ? ನಂದು 4 ವರ್ಷದ ನೇಗಿಲು, ಇಷ್ಟು ಪಳಗಿರೋದು, ಇಷ್ಟು ಚೆನ್ನಾಗಿ ಉಪಯೋಗ ಆಗಿರೋದು, ಇದ್ದ ನೀನ್ ಇಟ್ಕೋ, ಇದು ಮನೇಲಿರ್ಲಿ, ನಾನು ಇದು ಮಾಡಿದೆ ಎಂಬುದಕ್ಕೆ ಸಾಕ್ಷಿ ಆಗಿರ್ಲಿ, ಇದಿಲ್ಲ ಅಂತ ಹೇಳಿಲ್ಲ. ಅದೇನ್ ಮಾಡ್ದ? ಅದನ್ನು ತುಂಡು ಮಾಡ್ದ. ಅದನ್ನ ಒಲೆಯಲ್ಲಿಟ್ಟ, ಇದನ್ನ ಒಲೆಯಲ್ಲಿಟ್ಟು ಬೇಯಿಸ್ದ. ಅಲ್ಲೇಲಯ್ಯ. ಇದು ಅರ್ಥ ಗೊತ್ತಮ್ಮ? ನಮ್ಮ ಆಸೆ, ನಮ್ಮ ಆಕಾಶ, ನಮ್ಮ ಹೆಸರು, ನಮ್ಮ ಘನತೆ ತಕ್ಕಂತ ತ್ಯಾಗ ಮಾಡಬೇಕು. ಇದುವೇ ಏಸು ತ್ಯಾಗ. ಒಂದು ಮಾತು ಹೇಳ್ಬಿಟ್ರು, ಯಾರಾದ್ರೂ ನನ್ನಿಂದ ಬರೋದಾದ್ರೆ ಅವರು ತನ್ನನ್ನೇ ನಿರಾಕರಿಸಬೇಕು. ಅಲ್ಲೇಲಯ್ಯ. ಆದರೆ ಇದು ಎರಡೇ ನಡೆದ ಮೇಲೆ ಅವನೇನ್ ಮಾಡ್ತಾನೆ? ಏನೇನಿಂದ ಬರ್ತಾನೆ. ಈ ಬಂದವನಿಗೆ ಏನ್ ಕೆಲಸ ಸಿಕ್ಕಿದೆ ಹೇಳ್ರಿ? ಎಲ್ಲಿಂದ ಓದಿಗೆ ಎಲ್ಸನಿಗೆ ಏನ್ ಕೆಲಸ ಕೊಟ್ಟ? ಎಲಿಯ ಅಮ್ಮ ಹಣವಂತ ಮಗ, ಐಶ್ವರ್ಯಂತ ಮನೆ, ನ್ಯಾಗರ ಜಮೀನು ಇಟ್ಕೊಂಡವನು, ಚೆನ್ನಾಗಿ ಊಟ ತಿಂದು ಚೆನ್ನಾಗಿ ಬರೆದು ಚೆನ್ನಾಗಿದ್ದವನು. ಇವನ್ ಮನೇಲಿ ಏನ್ ಕೆಲಸ? ಅಡಿಗೆ ಮಾಡೋದು, ಪಾತ್ರೆ ತೊಳೆಯೋದು, ಕೈ ತೊಳೆಯೋದು, ಎಂಜಿಲೆತ್ತದು. ದೇವರ ಸಂಕಲ್ಪ ಒಬ್ಬನನ್ನ ಮೇಲೆ ಕೆತ್ತಬೇಕಂದ್ರೆ, ದೇವರನ್ನ ದೇಶದಲ್ಲಿ ಜನಾಂಗ ತರಬೇಕಂದ್ರೆ ಫಸ್ಟ್ ಟೆಸ್ಟ್ ಏನ್ ಗೊತ್ತಾ? ಅವನು ತನ್ನನ್ನ ದೇವರ ದೃಷ್ಟಿಯಲ್ಲಿ, ದೇವರ ಸೇವಕರ ಮುಂದೆ, ದೇವರವರಿಗೆ ಕೊಟ್ಟ ಸ್ಥಾನದಲ್ಲಿ ಎಷ್ಟು ತಗ್ಗಿಸಾದ ನಿರೀಕ್ಷೆ ಅದು ಪ್ರತಿಭಾಗಿ ಸೇವಕರ ಹತ್ರ. ಆದರೆ ನಾವು ನಮ್ಮ ಜೀವನದಲ್ಲಿ ದೇವರ ಆಲೋಚನೆಯೇ ಶಾಶ್ವತವಾದದ್ದು. ದೇವರ ಸಂಕಲ್ಪದ ಮೇರೆಗೆ ನಾನು, ನನ್ನ ಕುಟುಂಬ, ನನ್ನ ಜೀವನ ನಡೆದರೆ ನಾನು ದೇಶದಲ್ಲಿ, ಜನಾಂಗದಲ್ಲಿ ಉನ್ನತ ಸ್ಥಿತಿಗೆ ಮೇರೆಗೆ ತರುವುದಕ್ಕೆ ದೇವರು ನನಗೆ ವಾಗ್ದಾನ ಕೊಟ್ಟಿದ್ದಾರೆ. ಆತನ ನಡೆಸುವುದು ಶಾಶ್ವತ, ವಾಗ್ದಾನ ಶಾಶ್ವತ, ನಾನು ನಂಬಿರುವ ವಿಶ್ವಾಸ ನನಗೆ ಶಾಶ್ವತ. ನನ್ನನ್ನು ಎಂದಿಗೂ ದೇವರು ಕೈ ಬಿಡದಿರ್ತಾರೆ. ಇದು ಬರಬೇಕು ನಮಗೆ. ನಮ್ಮನ್ನು ಪರಿಶೋಧನೆ ಮಾಡೋಣ. ಆತ ನಮಗೆ ನಡೆಸಕ್ಕಿರುವ ದೇವರು, ಆತ ನನ್ನನ್ನು, ನನ್ನ ಕುಟುಂಬ ನಡೆಸುವ ದೇವರು. ಚಿಂತೆ, ಶೋಧನೆ, ಇಕ್ಕಟ್ಟು, ಕಷ್ಟ, ಅವಮಾನ, ಪರ್ಯಾಸ, ಇಕ್ಕಟ್ಟು ಯಾವುದ್ರ ಕುರಿತು ಚಿಂತಿಸಬೇಡ. ನಿನಗೆ ಸಹಾಯಕ್ಕೆ ಬರುವ ದೇವರಿದ್ದಾರೆ, ನಿಮ್ಮ ನಡೆಸಲಿಕ್ಕಿರುವ ದೇವರಿದ್ದಾರೆ. ಆತನ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟ ನಿಮ್ಮನ್ನ ಕಾರ್ಯಬಿಡದೆ ನಿಮ್ಮ ಒಳ್ಳೆಯದಕ್ಕಾಗಿ, ಸಕಲವನ್ನು ನಿಮಗೆ ಒಳ್ಳೆಯದಾಗಿ ಮಾಡುವುದಕ್ಕೆ ದೇವರು ತೀರ್ಮಾನ ಮಾಡಿದ್ದಾರೆ.
ಆ ತೀರ್ಮಾನ ನನ್ನಲ್ಲಿ ನೆರವೇರಲಿ ರಾಜ. ಸಮರ್ಪಿಸೋಣ, ಪ್ರಾರ್ಥಿಸೋಣ. ಗ್ಲೋರಿ. ಒಬ್ಬ ಲೋಕದ ಒಡೆಯ ಸುರಕ್ಷಿತ ಅಂತೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ರಾಜ. ಈ ನಿನ್ನ ಆಲೋಚನೆ ಕೇಳುವ ನಿನ್ನ ಮಕ್ಕಳೆಲ್ಲರೂ ನಿನ್ನ ಚಿತ್ತವು ನಿನ್ನ ಆಲೋಚನೆ ಪ್ರಕಾರವಾಗಿ ನಿನ್ನ ಸಂಕಲ್ಪದ ಮೇರೆಗೆ ಅಪ್ಪ ನಿನ್ನಿಂದ ಕರೆಯಲ್ಪಟ್ಟ ಜನರಿಗೆ ಎಲ್ಲವನ್ನ ಅವರ ಒಳ್ಳೆಯದಕ್ಕಾಗಿ ಮಾಡುತ್ತೆಂಬುದಾಗಿ ನೀನು ನಿನ್ನ ಆಲೋಚನೆ ನೀನು ನಡೆಸುವ ದೇವರಾಗಿದ್ದೀರಿ ಎಂಬುದಾಗಿ ನಿನ್ನ ಆಲೋಚನೆ ನಡೆಸುವ ಶಾಶ್ವತ ಎಂಬುದಾಗಿ ಅಪ್ಪ ನಿನ್ನ ಮಕ್ಕಳ ಎಲ್ಲರನ್ನ ದೇವರೇ ನಿನ್ನ ಕೈ ಸಮರ್ಪಿಸಿಕೊಡ್ತೇನೆ. ಯಾವ್ಯಾವ ಕಾರಣದಿಂದ ಯಾವ್ಯಾವ ಅಗತ್ಯವು ಯಾವ್ಯಾವ ವಿಷಯಕ್ಕೋಸ್ಕರವಾಗಿ ನಿನ್ನ ಮುಂದೆ ಸಮರ್ಪಿಸಿಕೊಂಡಿದ್ದಾರೋ ಒಂದೊಂದು ಕಾರ್ಯದಲ್ಲಿ ತಡೆ ಗೋಡೆಗಳನ್ನ ಬಳಸುವ ಕಾರ್ಯಗಳು ಶಕ್ತಿಗಳು ಯೇಸು ನಾಮದಲ್ಲಿ ತೆಗೆಸಲ್ಪಡೋದಕ್ಕೆ ಸಹಾಯ ಮಾಡು ರಾಜ. ನಿನ್ನ ಜನರ ಕರವ ಹಿಡಿದು ನಡೆಸು ರಾಜ. ನಿನ್ನ ಕೈಯಲ್ಲಿ ಸಮರ್ಪಿಸಿಕೊಡ್ತೇನೆ. ಮಕ್ಕಳ ಭವಿಷ್ಯವು ಕುಟುಂಬದ ಜೀವನವು ಮಗತ್ತೊಳ ಕಾರ್ಯ ಕಾಣುವುದಕ್ಕೆ ನಿನ್ನ ಅದ್ಭುತ ಕಾರ್ಯ ಮಾಡು ರಾಜ. ನಿನ್ನ ಪಾದ ಬಳಿ ಸಮರ್ಪಿಸ್ತೇನೆ. ಎಲ್ಲಕ್ಕಿಂತ ಮೇಲಾಗಿ ನಿನ್ನ ಕೃಪೆ ಸಮಾಧಾನ ಬಲವು ನಿನ್ನ ಮಕ್ಕಳು ಒಬ್ಬೊಬ್ಬರ ಮೇಲೆ ಉಂಟಾಗಲಿ. ನಿನ್ನ ಆಲೋಚನೆ ಚಿತ್ತದಂತೆ ನಡೆಸಿ ಸ್ಥಿರವಾಗಿ ಬಲವಾಗಿರುವ ನಿನ್ನ ಆಶ್ರಯವು ಆಲೋಚನೆಯಿಂದ ಸ್ಥಿರಪಡಿಸಿ ಬಲಪಡಿಸಿ ನಡೆಸು ರಾಜ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್.